ಕಾಂಗ್ರೆಸ್ ಅಸಮಾಧಾನ ಧಗ ಧಗ ಅಂತ ಉರಿತಾರೆ. ರಾಜೀನಾಮೆಗೆ ಬೇಳೂರು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಸಚಿವ ಸ್ಥಾನ ನಿರೀಕ್ಷಿಸಿದ್ರು ಬೇಳೂರು ಗೋಪಾಲಕೃಷ್ಣ ಅವರು. ನಿನ್ನೆ ತನಕ ನನ್ನ ಹೆಸರು ಲಿಸ್ಟ್ ನಲ್ಲಿತ್ತು, ಆದ್ರೆ ಇವತ್ತಿಲ್ಲ. ಕೊನೆಯ ಕ್ಷಣದಲ್ಲಿ ಲಿಸ್ಟ್ ಬದಲಾಗಿದೆ ಅನ್ನುವಂಥ ಒಂದು ಅಸಮಾಧಾನವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕೊನೆಯವರೆಗೂ ನನ್ನ ಹೆಸರು ಲಿಸ್ಟ್ ನಲ್ಲಿ ಇತ್ತು, ಆದರೆ ಕೊನೆ ಗಳಿಗೆಯಲ್ಲಿ ಲಿಸ್ಟ್ ಇಂದ ನನ್ನ ಹೆಸರನ್ನ ತೆಗೆದು ಹಾಕಲಾಗಿದೆ ಅನ್ನುವಂಥ ವಿಚಾರನ ಮುಂದಿಟ್ಕೊಂಡು ರಾಜೀನಾಮೆ ಕೊಡ್ತೇನೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಈಗ ಕಾಂಗ್ರೆಸ್ ಪಕ್ಷದ ಒಳಗಡೆ ಅಸಮಾಧಾನ ಎಷ್ಟರ ಮಟ್ಟಿಗೆ ಭುಗಿಲೇಳ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ರಾಜೀನಾಮೆಗೆ ಕೆಲವು ಶಾಸಕರು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇನ್ನು ಒಂದಿಷ್ಟು ಶಾಸಕರ ಬೆಂಬಲಿಗರು ವಿಷ ಸೇವಿಸೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಒಬ್ರು ವಿಷ ಸೇವಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಸೊ ಇಷ್ಟು ದಿನಗಳ ಕಾಲ ಒಂದು ವರ್ಷ ನಿತ್ತು, ಇವತ್ತು ಇನ್ನೊಂದು ವರ್ಷ ಶುರುವಾಗಿದೆ. ಸೊ ಈಗ 4 ಗಂಟೆಗೆ ಯಾವ ರೀತಿ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ, ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಕೂಡ ಮತ್ತೇನಾದರೂ ರಾಜಕೀಯ ಒಂದು ಬೆಳವಣಿಗೆಗಳು ಆಗಬಹುದಾ ಗೊತ್ತಿಲ್ಲ. ಆಕ್ಚುಲಿ 4 ಗಂಟೆ ಒಳಗಡೆ ಏನು ತೀರ್ಮಾನ ಮಾಡಿ ತಗೊಂಡ್ರು ಕೂಡ, ಏನು ಪಟ್ಟಿಯನ್ನ ಬದಲಾಯಿಸಿದ್ರು ಕೂಡ 4 ಗಂಟೆಯ ಒಳಗಡೆ ಅಂದ್ರೆ ಪ್ರಮಾಣ ವಚನ ಸ್ವೀಕರಿಸೋದಕ್ಕಿಂತ ಮುಂಚಿತವಾಗಿ ಏನು ಬೇಕಾದ್ರೂ ಆಗಬಹುದು, ಆಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಆದರೆ 4 ಗಂಟೆಯ ನಂತರ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇರೋದಿಲ್ಲ. ಸೊ ಈಗ ಒಂದಿಷ್ಟು ಬದಲಾವಣೆಗಳು ಆಗ್ತಾನೆ ಇದೆ, ಚರ್ಚೆಗಳು ನಡೀತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಕೆಲವೊಂದು ವಿಚಾರಕ್ಕೆ ಸಲಹೆಯನ್ನ ತಗೊಳ್ತಾ ಇದ್ದಾರೆ, ಅಂದ್ರೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರಿಗೂ ಕೂಡ ಒಂದಿಷ್ಟು ತಲೆನೋವು ಶುರು ಆಗ್ಬಿಟ್ಟಿದೆ. ಯಾರನ್ನ ತಗೋಬೇಕು, ಯಾರ ಹೆಸರು ಕೊಡಬೇಕು, ಯಾರ ಹೆಸರು ಹಾಕಿದೀವಿ, ಯಾರ ಹೆಸರು ತೆಗೆದಾಕಿದ್ದಾರೆ, ಯಾರ ಹೆಸರು ತೆಗೆದಾಕ್ಬೇಕು ಇನ್ನು ಗೊತ್ತಾಗ್ತಾ ಇಲ್ಲ. ಫುಲ್ ಕನ್ಫ್ಯೂಷನ್ ಅಲ್ಲಿ ಈಗ ಓಡಾಡ್ತಾ ಇದೆ. ಸೊ ಏನಾಗಬಹುದು? ಈಗ ಬೇಳೂರು ಗೋಪಾಲಕೃಷ್ಣ ಅವರು ರಾಜೀನಾಮೆ ಕೊಡ್ತೀವಿ ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ DK ಶಿವಕುಮಾರ್ ಅವರು ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ? ಸೊ ಎಲ್ಲರೂ ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಪಕ್ಷಕ್ಕಾಗಿ ಹೋರಾಡಿದ್ದಾರೆ ಅನ್ನುವಂಥ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಹೈಕಮಾಂಡ್ ನಿರ್ಧಾರ ಕೂಡ ಅಂತಿಮ ಆಗಿರುತ್ತೆ. ಸೊ ಏನೇ ಪಟ್ಟಿ ತೆಗೆದುಕೊಂಡು ಹೋದರೂ ಎಷ್ಟು ಸಚಿವರನ್ನ ಆ ರಾಜ್ಯಕ್ಕೆ ಕೊಡಬೇಕು, ಆ ಸಚಿವರ ಹೆಸರುಗಳು ಏನು, ಆ ಸಚಿವರ ಪಾತ್ರ ಏನು, ಅವರ ಹಿನ್ನೆಲೆ ಏನು, ಎಲ್ಲವನ್ನ ತೆಗೆದುಕೊಂಡು ಫೈನಲ್ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗುತ್ತೆ. ಅದೇ ರೀತಿ ಇವಾಗ 2028ನೇ ಒಂದು ಚುನಾವಣೆಗೆ ಬೇಕಾಗಿರತಕ್ಕಂಥ ಯಂಗ್ಸ್ಟರ್ಗಳು ಅಂದ್ರೆ ಹೊಸಬರಿಗೆ ಒಂದು ಅವಕಾಶವನ್ನ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಹೈಕಮಾಂಡ್ ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಆದರೆ ಒಂದಿಷ್ಟು ಜನ ಹಿರಿಯ ಸಚಿವರು, ಹಿಂದೆ ಸಚಿವರು ಆಗಿರ್ತಕ್ಕಂಥವರೇ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ ಈಗ. ಸೊ ಅದರಲ್ಲೂ ಒಂದಿಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ. ಶಾಸಕ ಸ್ಥಾನಕ್ಕೆ ಯಶವಂತರಾಯಗೌಡ ರಾಜೀನಾಮೆ ಕೊಡ್ತಾ ಇದ್ದಾರೆ. ಶಾಸಕ ಸ್ಥಾನಕ್ಕೆ ಯಶವಂತರಾಯಗೌಡ ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಈಗ ಹೊರಬೀಳ್ತಾ ಇದೆ. ಪ್ರಾಮಾಣಿಕತೆಗೆ ಇದು ಕಾಲ ಅಲ್ಲ. ಶಾಸಕ ಸ್ಥಾನಕ್ಕೆ ಯಶವಂತರಾಯಗೌಡ ರಾಜೀನಾಮೆಯನ್ನ ಕೊಡ್ತಾ ಇರತಕ್ಕಂಥದ್ದು. ಶಾಸಕ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಒಂದಿಷ್ಟು ಜನರಿಗೆ ಈಗ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ, ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಏನಾಗ್ತಾ ಇದೆ? ಈ ಒಂದು ಸಂಪುಟ 2028ರ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ರಚನೆ ಮಾಡಿರತಕ್ಕಂಥ ಒಂದು ಸಂಪುಟನ, ಈ ಒಂದು ಸಂಪುಟದ ಅತಿ ದೊಡ್ಡ ಸರ್ಪ್ರೈಸ್ ಹಾಗೂ ಅತಿ ದೊಡ್ಡ ಶಾಕ್ ಯಾವುದು? ಏನ್ ನಡೀತಾ ಇದೆ? ಈ ಸಂಪುಟದಲ್ಲಿ ಜನರು ಹೆಚ್ಚು ನಿರೀಕ್ಷೆಯನ್ನ ಇಡಬೇಕಾದಂಥ ಅಂಶ ಏನು? ಸಂಪುಟ ವಿಸ್ತರಣೆ ಮುಗ್ದಿದೆ, ಆದರೆ ಖಾತೆ ಹಂಚಿಕೆ ಕೂಡ ಬಾಕಿ ಇದೆ. ಖಾತೆ ಹಂಚಿಕೆಯಲ್ಲೂ ಕೂಡ ಒಂದಿಷ್ಟು ಪೈಪೋಟಿಗಳು ನಡೆಯಬಹುದು, ಯಾರಿಗೂ ಗೊತ್ತು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ
ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲರನ್ನ ಸಮಾಧಾನ ಪಡಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಶಾಸಕರು. ಅಂತೂ ಇಂತೂ ಕರ್ನಾಟಕ ರಾಜಕೀಯದಲ್ಲಿ ಕಳೆದ 2 ತಿಂಗಳಿನಿಂದ ನಡೆದಿದ್ದಂತಹ ಒಂದು ಹಗ್ಗ ಜಗ್ಗಾಟ, ಸಚಿವಾಕಾಂಕ್ಷಿಗಳ ಲಾಭಿ, ಬಣ ರಾಜಕೀಯ, ಪ್ರಾದೇಶಿಕ ಸಮೀಕರಣ, ಜಾತಿ ಲೆಕ್ಕಾಚಾರ ಇವೆಲ್ಲದಕ್ಕೂ ಕೂಡ ಕೊನೆಗೂ ತೆರೆ ಬಿದ್ದಿದೆ ನಿಜ. ಈಗ ಯಶವಂತ್ ಗೌಡ ಅವರ ಒಂದು ರಾಜೀನಾಮೆ ಪತ್ರವನ್ನು ನೀವು ಗಮನಿಸಬಹುದು. ಯಾವುದೇ ಕಾರಣಕ್ಕೂ ನಾನು ಇರೋದಿಲ್ಲ, ಪ್ರಾಮಾಣಿಕತೆಗೆ ಇದು ಕಾಲ ಅಲ್ಲ ಅಂತ ಬರೆದು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇದೆಲ್ಲದಕ್ಕೂ ಈಗ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಸಿಗುತ್ತೆ, ಎಲ್ಲರನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೊಳ್ತಾರೆ ಮುಖ್ಯಮಂತ್ರಿಗಳು, ಎಲ್ಲ ಭಾರ ಈಗ ಮುಖ್ಯಮಂತ್ರಿಗಳ ಮೇಲೆ ಇದೆ. ಸೊ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತಗೊಂಡು ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನು ಕೊಡಬೇಕು, ಅವರಿಗೆ ಬೇರೆ ಏನಾದರೂ ಸಮಾಧಾನ ಪಡಿಸುವಂತಹ ಪ್ರಯತ್ನ ನಡೆಯುತ್ತಾ, ಎಲ್ಲವನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ಯಾಕಂತ ಹೇಳಿದ್ರೆ ನಾನು ಆಗ್ಲಿಂದ ಅದೇ ಹೇಳ್ಕೊಂಬರ್ತಾ ಇದ್ದೀನಿ, ಎಲ್ಲರೂ ಕೂಡ ಪಕ್ಷಕ್ಕೆ ದುಡಿದಿರೋದ್ರಿಂದ ಎಲ್ಲರೂ ಒಂದಿಷ್ಟು ಸಿದ್ದರಾಮಯ್ಯನವರ ಆಪ್ತರಾಗಿರ್ಬೋದು, DK ಶಿವಕುಮಾರ್ ಅವರ ಆಪ್ತರಾಗಿರ್ಬೋದು, ಎಲ್ಲರೂ ಜೊತೆಲಿದ್ದು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಬಂದಂಥವ್ರು. ಸೊ ಎಲ್ಲೋ ಒಂದು ಕಡೆ ಒಂದಿಷ್ಟು ಆಸೆಗಳನ್ನು ಇಟ್ಕೊಂಡಿರ್ತಾರೆ, ನನಗೆ ಸಚಿವ ಸ್ಥಾನ ಸಿಗ್ಬೋದು, ನನಗೆ ಈ ಖಾತೆ ಸಿಗಬಹುದು ಅನ್ನುವಂಥದ್ದು. ಎಲ್ಲೋ ಸಿಗ್ಲಿಲ್ಲ ಅಂದಾಗ ಆಬ್ವಿಯಸ್ಲಿ ಈ ರೀತಿಯ ಒಂದು ಅಸಮಾಧಾನ ಸ್ಫೋಟಗೊಳ್ಳುತ್ತೆ. ಯಾವಾಗ ಸಚಿವರ ಪಟ್ಟಿ ಫೈನಲ್ ಆಯ್ತೋ, ಸಚಿವರ ಪಟ್ಟಿ ಫೈನಲ್ ಬೆನ್ನಲ್ಲೇ ಎಲ್ಲ ಕಡೆ ಅಸಮಾಧಾನ ಸ್ಫೋಟಗೊಂಡಿದೆ. ಸಿಕ್ಕಿರತಕ್ಕಂಥವರು ಖುಷಿ ಪಡ್ತಾ ಇದ್ದಾರೆ. ಆದರೆ ಯಾರ್ಯಾರಿಗೆ ಆ ಸಚಿವ ಸ್ಥಾನ ಸಿಗ್ಲಿಲ್ವೋ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ತಿಮ್ಮೇಗೌಡ, ಈಗ ಸದ್ಯಕ್ಕೆ ಏನೇನೋ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ. ಇವಾಗ ನಿಮ್ಮ ಮೂಲಗಳ ಪ್ರಕಾರ ಯಾರ್ಯಾರು ಈ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಅಂದ್ರೆ ನಮಗೆ ಸಚಿವ ಸ್ಥಾನ ಸಿಗ್ಬೇಕಾಗಿತ್ತು, ಈಗ ನೋಡಿ ನಮ್ಮ ಪ್ರಾಮಾಣಿಕತೆಗೆ ಬೆಲೆನೇ ಇಲ್ಲ ಅನ್ನೋ ವಿಚಾರ ಇಟ್ಕೊಂಡು ಯಶವಂತ್ ರಾಯ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಪ್ರಮೋದ್, ಈ ಬಾರಿಯ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಸುಮಾರು 40 ಮಂದಿ ಆಕಾಂಕ್ಷಿಗಳಿದ್ರು. 40 ಮಂದಿ ಆಕಾಂಕ್ಷಿಗಳ ಪೈಕಿ 20 ಮಂದಿಗೆ ಅಷ್ಟೇ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಈ 20 ಮಂದಿಗೆ ಅವಕಾಶ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಇನ್ನುಳಿದಿರ್ತಕ್ಕಂಥ 20ಕ್ಕೂ ಹೆಚ್ಚು ಏನು ಶಾಸಕರುಗಳಿದ್ದಾರೆ ಅವರೆಲ್ಲರೂ ಕೂಡ ಅಸಮಾಧಾನಿತರೆ. ಅವ್ರು ಯಾರಿಗೂ ಕೂಡ ಸಮಾಧಾನ ತಂದಿಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯವಾಗಿ ಒಂದ್ ರೀತಿ ಅಧಿಕಾರ ಸಿಗ್ಲಿಲ್ಲ ಅಂದ್ರೆ ಸಹಜವಾಗಿ ಅದೊಂದ್ ರೀತಿ ಅಸಮಾಧಾನ ಇದ್ದೇ ಇರ್ತೈತೆ. ನಾನು ಈಗಾಗಲೇ ಹೇಳಿದಂತೆ ಎಷ್ಟೋ ಜನ ರಾಜಕೀಯ ಚುನಾವಣಾ ರಾಜಕೀಯದ ನಿವೃತ್ತಿಯ ಅಂಚಿನಲ್ಲಿದ್ರು. ಒಮ್ಮೆ ಮಾಜಿ ಸಚಿವರು ಅನ್ನಿಸ್ಕೊಬೇಕು ಅನ್ನುವಂತ ನಿಟ್ಟಲ್ಲಿ ಅವರು ನಾನಾ ರೀತಿಯಾದಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಅವರ ಒಂದು ಪ್ರಯತ್ನ, ಅವರ ಒಂದು ಕಸರತ್ತು, ಅವರ ಒಂದು ಲಾಭಿ ಹಿನ್ನಡೆ ಆದಂತೆ ಅವ್ರು ಯಾರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಕೇವಲ 20 ಮಂದಿಗೆ, ಅದರಲ್ಲೂ ಕೂಡ ಸುಮಾರು ಸಿಎಂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿರ್ತಕ್ಕಂಥ 6 ಮಂದಿಗೆ ಅವಕಾಶವೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ಹಿಂದೆ ಮಾಜಿ ಸಚಿವರಾದಂತವ್ರಿಗೂ ಕೂಡ ಅವಕಾಶ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದಷ್ಟು ಮಂದಿ ಅಂದ್ರೆ ಒಮ್ಮೆಯೂ ಕೂಡ ಸಚಿವರು ಆಗದೆ ಇರತಕ್ಕಂಥವ್ರು ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮೈಸೂರಿನ ತನ್ವೀರ್ ಸೇಠ್ ಬೆಂಬಲಿಗರು ಒಂದ್ ರೀತಿ ವಿಷ ಕುಡಿದು ಆತ್ಮಹತ್ಯೆಗೆ ಪ್ರಯತ್ನವನ್ನ ನಡೆಸೋದ್ರ ಮುಖಾಂತರ ಆಕ್ರೋಶವನ್ನ ಹೊರಹಾಕಿದ್ರೆ, ಒಂದು
ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಇಂಡಿ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ರವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಈ ಬಾರಿ ಸಚಿವ ಸಂಪುಟ ಸೇರ್ಪಡೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಲಕವಾಗಿ, ಇತ್ತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೂಲಕವಾಗಿ, ಅತ್ತ ಹೈಕಮಾಂಡ್ ನಾಯಕರ ಮೂಲಕವಾಗಿ ನಾನಾ ರೀತಿಯಾದಂತಹ ಒಂದು ಪ್ರಯತ್ನವನ್ನ, ನಾನಾ ರೀತಿಯಾದಂತಹ ಒಂದು ಕಸರತ್ತನ್ನ ಮಾಡಿದ್ರು, ಹೇಗಾದ್ರೂ ಮಾಡಿ ಸೇರ್ಬೇಕು ಅಂತ. ಯಾಕಂತ ಹೇಳಿದ್ರೆ ಅಲ್ಲಿ ಎಂ ಬಿ ಪಾಟೀಲ್ ಅವರ ಬಣದಿಂದ ಇವರು ಇದ್ರು, ಯಾರು ಮುದ್ದೇಬೇಳಾದ ಹಾಲಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಅಧ್ಯಕ್ಷರಾದಂತ ಅಪ್ಪಾಜಿ ನಾಡ್ಯಾಗೌಡ್ರು ಇದ್ರು. ಸೊ ಹೀಗಾಗಿ ಅಲ್ಲಿ ಯಾರಿಗೆ ಕೊಟ್ಟರು ಕೂಡ ಒಂದ್ ರೀತಿ ಭಿನ್ನಮತ ಭುಗಿಲೇಳಬಹುದು ಅನ್ನುವಂತ ನಿಟ್ಟಲ್ಲಿ ಯಾರಿಗೂ ಕೂಡ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ತುಮಕೂರಲ್ಲೂ ಕೂಡ ಅಷ್ಟೇ, ಗುಬ್ಬಿ ವಾಸೂರಿಗೆ ಕೊಟ್ರೆ ಅಲ್ಲಿ ಕೆ ಎನ್ ರಾಜಣ್ಣನವರಿಗೆ ಮುನಿಸು, ಕೆ ಎನ್ ರಾಜಣ್ಣವರಿಗೆ ಕೊಟ್ರೆ ಇತ್ತ ಒಕ್ಕಲಿಗ ಸಮುದಾಯದ ಗುಬ್ಬಿ ವಾಸೂರಿಗೆ ಮುನಿಸು. ಸೊ ಹೀಗಾಗಿ ಯಾರಿಗೂ ಬೇಡ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಇರೋದೇ ಸೂಕ್ತ ಅನ್ನುವಂತ ನಿಟ್ಟಲ್ಲಿ ಚರ್ಚೆ ಆಗಿದೆಯಲ್ಲ. ಸೊ ಹೀಗಾಗಿ ಅಂತದ್ದೊಂದು ನಿರ್ಧಾರದ ಹಿನ್ನೆಲೆಯಲ್ಲಿ ಸೊ ಇದೀಗ ಇಂಥ ಒಂದು ಬೆಂಬಲಿಗರು ಏನು ಅಂದ್ರೆ ಅಸಮಾಧಾನಿತ ಶಾಸಕರ ಬೆಂಬಲಿಗರು ಈ ರೀತಿಯಾದಂತಹ ಪ್ರತಿಭಟನೆಗಳು, ಮತ್ತೊಂದು ಕಡೆಗೆ ರಾಜೀನಾಮೆ. ಯಾಕಂತ ಹೇಳಿದ್ರೆ ಸಾಮೂಹಿಕವಾಗಿ ಅತ್ತ ಬೇಳೂರು ಗೋಪಾಲ್ ಕೃಷ್ಣ ಅವರು ಕೂಡ ಹೇಳಿರ್ತಕ್ಕಂಥದ್ದು, ನನಗೂ ಕೂಡ ಬೇಸರ ಆಗಿದೆ, ನಾನು ಕೂಡ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನೋ ನಿಟ್ಟಲ್ಲಿ, ಅಥವಾ ಯಶವಂತರಾಯ ಗೌಡ ಪಾಟೀಲ್ರಾಗಿರ್ಬೋದು. ಹೀಗೆ ಏನು ಸಚಿವಾಕಾಂಕ್ಷಿಗಳು, ಯಾಕಂತ ಹೇಳಿದ್ರೆ ತುಂಬಾ ಜನ ಈ ಬಾರಿ ಹಿರಿಯ ಶಾಸಕರುಗಳೇ ಇದ್ರು ಸಚಿವ ಸಂಪುಟ ಸೇರ್ಪಡೆ ಆಗಬೇಕು ಅನ್ನುವಂತ ನಿಟ್ಟಲ್ಲಿ. ಸೊ ಹೀಗಾಗಿ ಈ ಒಂದು ಸಂಪುಟ ವಿಸ್ತರಣೆಗೂ ಮುನ್ನವೇ ಅಂದ್ರೆ ಯಾವಾಗ ಪಟ್ಟಿ ರಿಲೀಸ್ ಆಯ್ತಾ ಅದಕ್ಕೂ ಆ ಪಟ್ಟಿ ರಿಲೀಸ್ ಆದಂತ ಕೂಡಲೇ ಇಷ್ಟರ ಮಟ್ಟಿಗೆ ಅಸಮಾಧಾನ ಭುಗಿಲೆದ್ದಿದೆ ಅಂದ್ರೆ ಇನ್ನು ಸಂಪುಟ ವಿಸ್ತರಣೆ ಆದಂತ ಬಳಿಕ ಮತ್ತಷ್ಟು ಭುಗಿಲೇಳುವಂತ ಒಂದು ಸಾಧ್ಯತೆ ಇದೆ. ಸಹಜವಾಗಿ ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಅಸಮಾಧಾನಗಳು ಸಹಜ. ಆದ್ರೆ ಈ ಬಾರಿ ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ಆಕ್ರೋಶ, ಅಸಮಾಧಾನ, ಭಿನ್ನಮತೀಯ ಚಟುವಟಿಕೆಗಳು, ಭಿನ್ನಮತ ತೀವ್ರವಾಗಿ ಸ್ಫೋಟಗೊಳ್ಳುವಂತ ಒಂದು ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ತಿಮ್ಮೇಗೌಡ. ಎಸ್, ಈಗ ಸಂಜೆ 4:05 ಕಾಯಬೇಕಾಗತ್ತೆ. ಸೊ ಅಲ್ಲಿವರೆಗೂ ಏನೇನು ಬದಲಾವಣೆಗಳ ಆಗಬಹುದು, ಯಾರ್ಯಾರು ಪಟ್ಟಿಯಲ್ಲಿ ಒಳಗೆ ಬರ್ತಾರೆ, ಯಾರ್ಯಾರು ಹೊರಕ್ಕೆ ಹೋಗ್ತಾರೆ, ಎಲ್ಲವನ್ನ ಕಾದು ನೋಡಬೇಕಾಗಿದೆ. ಯಾರ್ಯಾರು